ಅದರಿಂದ ಏನೋ ರೀಚ್ ಸಿಗಲ್ಲ. ಇವಾಗ ಇರೋದು ಈಗ ಸೊಲ್ಯೂಷನ್ ಎರಡೇ. ನಾನೇ ಒಂದು 10 ಜನ ಕೇಳ್ಬಿಟ್ಟು ಮಾಮ್ ನನ್ನ ವೀಡಿಯೋ ಪೂರ್ತಿ ಪ್ಲೇ ಮಾಡೋದಬೇಕು, ಇಲ್ಲ ಅಂದರೆ ಮಗ ನಾನೇ ಒಂದು 10 ಮೊಬೈಲ್ ತೊಗೊಂಡೆ, ಒಂದು 10 ಲೊಕೇಶನಲ್ಲಿ ಇಟ್ಟು ನಾನೇ ಹೋಗಿ ಪ್ಲೇ ಮಾಡಬೇಕು. ಈ ಕ್ರಿಕೆಟ್ ವೀಡಿಯೋಸ್ಗಳಿಗೆ ಏನಪ್ಪ ಅಂದರೆ ಸ್ವಲ್ಪ ವ್ಯಾಲಿಡಿಟಿ ಕಡಿಮೆ, ಎಕ್ಸ್ಪೈರಿ ಬೇಗ ಆಗ್ಬಿಡುತ್ತೆ. ಅದೇ ಪ್ರಾಬ್ಲಮ್ ಗುರು. ನಾನು ಎಷ್ಟು ವೀಡಿಯೋ ಮಾಡಿದ್ರು ಅವನ ಅಜ್ಜಿ ವ್ಯೂಸ್ ಹೋಗಲ್ಲ. ನೆಕ್ಸ್ಟ್ ಲೆವೆಲ್ ನೀವು ನೋಡಿಲ್ದೇ ಇರೋದೆಲ್ಲ ಕಂಟೆಂಟ್ಗಳೆಲ್ಲ ಕೊಡ್ತೀರಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್. ಗೈಸ್, ಟೈಟಲು ಮತ್ತು ತಮ್ನೈಲೆಲ್ಲ ನೋಡಿದಾಗ ಏನು ಮಾತಾಡ್ತಿದ್ದಾನೆ ಗುರು ಇವನು ಅಂತ ಗೊತ್ತಾಗಿರತ್ತೆ. ಗುರು ಕ್ರಿಕೆಟ್ ಅನಾಲಿಸಿಸ್ ಬಿಟ್ಬಿಡ್ಲ ಅಂತ ಮಾತಾಡ್ತಿದ್ದೀನಿ. ಒಂದೊಂದ್ಸತಿ ಬೇಜಾರಾಗತ್ತೆ, ಅದು ಇಂಪ್ರೆಷನ್ಸೇ ರೀಚ್ ಆಗ್ತಿಲ್ಲ. ಅದೊಂದು ಬೇರೆ ಪ್ರಾಬ್ಲಮ್ ನಮಗೆ. ಏನು ಗೊತ್ತಾ ಗುರು, ಸ್ಟಾರ್ಟಿಂಗ್ ಒಂದು 10 ಜನ, ಒಂದು 5 ಜನ ನೋಡ್ತಾರಲ್ಲ, ಅವರೊಂದು 40%, 50% ಮಿನಿಮಮ್ ಒಂದು 2 ನಿಮಿಷದ ಮೇಲೆ ನೋಡಿಬಿಟ್ರು ವಿಡಿಯೋದು ರೀಚ್ನ ಯೂಟ್ಯೂಬ್ ಜಾಸ್ತಿ ಮಾಡಿಸುತ್ತೆ. ಅಂದರೆ ಈ ವಿಡಿಯೋದಲ್ಲಿ ಸಮಥಿಂಗ್ ಏನೋ ಇದೆ ಅಂತ ನಮ್ಗೆ ಫಸ್ಟೇ ನೋಡದೆ ಹೋದರೆ ಗುರು ಯೂಟ್ಯೂಬು ಆ ಒಂದು ವಿಡಿಯೋನ ರೀಚ್ನ ಮಾಡಿಸೋದಿಲ್ಲ. ಅದೇ ಪ್ರಾಬ್ಲಮ್ ಗುರು. ಸ್ಟಾರ್ಟಿಂಗ್ ವ್ಯೂಸ್ ಬರಬೇಕು ಅವನಜ್ಜಿ ಕ್ರಿಕೆಟ್ಗೆಲ್ಲ. ಯಾಕಪ್ಪ ಅಂದರೆ ನೀವು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನೆನ್ನೆ ಮ್ಯಾಚ್ ಆಯಿತು, ಇವತ್ತೊಂದಿನ ನೋಡ್ತೀರಾ ಅನಾಲಿಸಿಸ್ನ. ನೋಡಿದ್ರೆ ನಾಳೆ ಒಂದಿನ ಮ್ಯಾಕ್ಸಿಮಮ್ ಆ ವಿಡಿಯೋ ಓಡೋದೇ 2 ದಿನ ಅಷ್ಟೇ. ಆಮೇಲೆ ಆ ವಿಡಿಯೋದ ವ್ಯೂಸ್ ನಲ್ಲೂ ಯಾವನು ನೋಡೋಲ್ಲ ಮ್ಯಾಚ್ ಅದೆಲ್ಲ ಮುಗಿದ್ಮೇಲೆ. ಅದೇ ಗುರು, ಈ ಥರ ಕ್ರಿಕೆಟ್ ವೀಡಿಯೋಸಲ್ಲಿ ಪ್ರಾಬ್ಲಮ್ ಆಗೋದೇ ಅದೇ. ಯಾಕಪ್ಪ ಅಂದರೆ ಅದಕ್ಕೆ ಒಂಥರ ಎಕ್ಸ್ಪೈರ್ ಇರುತ್ತೆ. ಅಂದರೆ ಈ ಚಾನಲ್ ವೀಡಿಯೋ ಇರುತ್ತೆ, ಬಟ್ ವ್ಯೂಸ್ ಅಂತೂ ಯಾವುದೇ ಕಾರಣಕ್ಕೂ ಬರ್ತಾ ಇರಲ್ಲ. ಬಂದರೂ 1 ತಿಂಗಳಿಗೊಂದು ಬರ್ಬೋದು ಮ್ಯಾಚ್ ಎಲ್ಲ ಮುಗಿದ್ಮೇಲೆ. ಅದು ಬಂದರೆ ಹೆಚ್ಚು, ಒಂದೊಂದ್ಸತಿ 0 ಬಂದುಬಿಡುತ್ತೆ. ಈ ಕ್ರಿಕೆಟ್ ವೀಡಿಯೋಸ್ಗಳಿಗೆ ಏನಪ್ಪ ಅಂದರೆ ಸ್ವಲ್ಪ ವ್ಯಾಲಿಡಿಟಿ ಕಡಿಮೆ, ಎಕ್ಸ್ಪೈರಿ ಬೇಗ ಆಗಿಬಿಡುತ್ತೆ. ಅದೇ ಪ್ರಾಬ್ಲಮ್ ಗುರು. ನಾನು ಎಷ್ಟು ವೀಡಿಯೋ ಮಾಡಿದ್ರು ಅವನ ಅಜ್ಜಿ ವ್ಯೂಸ್ ಹೋಗಲ್ಲ ಕ್ರಿಕೆಟ್ ವೀಡಿಯೋಸು. ಅದು ಸ್ಟಾರ್ಟಿಂಗ್ ಇಂಟರಾಕ್ಷನ್ ಡೌನ್ ಆಗಿಬಿಟ್ಟಿರೋದು ಗುರು, ಅದೇ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗ್ ನೋಡಿದವರು 8 ಸೆಕೆಂಡು, 12 ಸೆಕೆಂಡು, 20 ಸೆಕೆಂಡು, ಅದರಿಂದ ಏನೂ ರೀಚ್ ಸಿಗಲ್ಲ. ಇವಾಗ ಇರೋದು ಈಗ ಸೊಲ್ಯೂಷನ್ ಎರಡೇ. ನಾನೇ ಒಂದು 10 ಜನ ಕೇಳ್ಬಿಟ್ಟು ಮಾಮ್ ನನ್ನ ವೀಡಿಯೋ ಪೂರ್ತಿ ಪ್ಲೇ ಮಾಡೋದಬೇಕು, ಇಲ್ಲ ಅಂದರೆ ಮಗ ನಾನೇ ಒಂದು 10 ಮೊಬೈಲ್ ತೊಗೊಂಡೆ, ಒಂದು 10 ಲೊಕೇಶನಲ್ಲಿ ಇಟ್ಟು ನಾನೇ ಹೋಗಿ ಪ್ಲೇ ಮಾಡಬೇಕು. ಇವಾಗ ಇರೋದು ಎರಡೇ ಸೊಲ್ಯೂಷನ್ಸ್ ಬ್ರದರ್. ಇಲ್ಲ ಅಂದರೆ ನಮ್ಮ ಯೂಟ್ಯೂಬೇ ಅದ್ವಾ ರೀಚ್ ಮಾಡಿಸ್ಬೇಕು. ಅದು ಯೂಟ್ಯೂಬ್ ಅಂತೂ ಮಾಡಿಸಲ್ಲ ನನಗೆ ಗೊತ್ತು. ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋಣ ಅಂದರೆ ಗುರು ಮತ್ತೆ 0ಇಂದ ಮಾಡಬೇಕು ಕ್ರಿಕೆಟ್ಗೆ. ಅದು ಮತ್ತೆ ರೀಚ್ ಸಿಗತ್ತೆ ಅನ್ನೋದು ಕಷ್ಟ. ಯಾವುದು ಪ್ರಾಬ್ಲಮ್ಸ್ ಇರ್ತಾವೆ ಗುರು. ಒಂದು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಇನ್ನೊಂದು ಕಡೆಗೆ ಶಿಫ್ಟ್ ಆಗೋದು ಸ್ವಲ್ಪ ಈಸಿ. ಅಥವಾ 1 ಲ್ಯಾಕ್ ಎಲ್ಲ ರೀಚ್ ಆದಮೇಲೆ ಇಲ್ಲ ನಾನು ಈ ಚಾನಲಲ್ಲಿ ಇದ್ರ ಬಗ್ಗೆ ಮಾಡ್ತೀನಿ, ನಿಮಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದರೆ ಆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅನ್ನೋದೆಲ್ಲ ಈಸಿ. ಬಟ್ ಇರೋದೇ 5K. ಇವಾಗ ಗುರು ನೀವು ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಎಷ್ಟೊಂದು ಜನ ಹಳೇ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಚಾನಲ್ ನೋಡೋದೇ ಬಿಟ್ಬಿಟ್ಟವ್ರೆ. ಅದೇ ಗುರು ಪ್ರಾಬ್ಲಮ್ಮು. ಅವ್ರಿಗೆ ಯಾವ ವೀಡಿಯೋ ಬೇಕು ಆ ವೀಡಿಯೋ ನೋಡ್ತಾರೆ ಅಷ್ಟೇ. ಬಟ್ ಯಾರು ಗುರು ಹೇಳಿ, ಈಗ ಯಾರೇ ಆದರೂ ಗುರು ಅವರಿಗೆ ಆ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡೋದು. ಈಗ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ನೋಡಲ್ಲ. ಮೋಟೋ ವ್ಲಾಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮೋಟೋ ವ್ಲಾಗ್ ರಿಲೇಟೆಡ್ ವೀಡಿಯೋಸ್ ನೋಡ್ತಾರೆ, ಅಥವಾ ಡೈಲಿ ವ್ಲಾಗ್ ಬಗ್ಗೆ ಇರೋರು ಡೈಲಿ ವ್ಲಾಗ್ ವೀಡಿಯೋಸ್ ನೋಡ್ತಾರೆ. ಗೇಮಿಂಗ್ ಇದ್ದರೆ ಗೇಮಿಂಗ್ ಕಡೆ ಹೋಗ್ತಾರೆ, ಟೆಕ್ ಇದ್ದರೆ ಟೆಕ್ ಕಡೆ ಹೋಗ್ತಾರೆ, ಶಾರ್ಟ್ ಫಿಲಮ್ಸ್ ಇದ್ದರೆ ಶಾರ್ಟ್ ಫಿಲಮ್ಸ್ ನೋಡ್ತಾರೆ, ಕಾಮಿಡಿ ವೀಡಿಯೋಸ್ ಇದ್ದರೆ ಕಾಮಿಡಿ ವೀಡಿಯೋಸ್ ನೋಡ್ತಾರೆ. ಇನ್ನೂ ಏನೇನೋ ನೋಡೋದಿದ್ರೆ ಅವ್ರು ಅದನ್ನು ಹುಡುಕಿ ಅವ್ರಿಗೆ ಏನೇನು ಬೇಕು ಅದನ್ನು ನೋಡ್ತಾರೆ. ಅದು ಯಾರ್ದು ತಪ್ಪು ಅನ್ನೋಕ್ಕೂ ಆಗಲ್ಲ. ಬಟ್ ಯೂಟ್ಯೂಬ್ ರೀಚ್ ಮಾಡಿಸ್ತಿಲ್ಲ ಗುರು, ಅದೊಂದೇ ಬೇಜಾರು ನನಗೆ. ಯೂಟ್ಯೂಬ್ ಒಂಚೂರು ಪುಷ್ ಕೊಟ್ಬಿಟ್ರೆ ಗುರು ನೆಕ್ಸ್ಟ್ ಲೆವೆಲ್ ನೀವು ನೋಡಿಲ್ದೇ ಇರೋದೆಲ್ಲ ಕಂಟೆಂಟ್ಗಳೆಲ್ಲ ಕೊಡ್ತೀರಿ. ಬಟ್ ಏನು ಮಾಡೋದು ಬಟ್ ಅನಾಲಿಸಿಸ್ ಎಲ್ಲ ಬಿಡಲ್ಲ ಆಗಿರೋ. ಬಿಕಾಸ್ ಐ ಲವ್ ದ ಸ್ಪೋರ್ಟ್ ಬ್ರೋ. ಅದು ಹೆಂಗೆ ಬಿಡೋಕ್ಕಾಗತ್ತೆ ಕ್ರಿಕೆಟ. ಕಬಡ್ಡಿನೂ ಮಾಡಬೇಕಿತ್ತು, ಬಟ್ ಇವಾಗ ಮಾಡಲಿಲ್ಲ ನಾನು. ಯಾಕಂದರೆ ಗುರು ಅದು ಫಾಸ್ಟ್ ಪೇಸು. ಅದು ಲೆಕ್ಕದಲ್ಲಿ ಲೈವ್ ಕಾಮೆಂಟ್ರಿ ಕೊಟ್ಬಿಡ್ಬೋದು. ಕಬಡ್ಡಿ ಕೊಡ್ತೀನಿ ಅಂದರೆ ಆರಾಮ್ಸು ಇನ್ನೊಬ್ರನ್ನೇ ಯಾರನ್ನಾರು ಕರ್ಕೊಂಡು ಲೈವ್ ಕಾಮೆಂಟ್ರಿ ಶುರು ಮಾಡ್ಕೋಬೋದು. ಇನ್ನು IPL ಇದೆ, ನೋಡೋಣ ಅಷ್ಟೊತ್ತಿಗೆ ಏನೋ ಒಂದು ಆಗಿರತ್ತೆ. ಹೋಪ್ ಅಟ್ಲೀಸ್ಟ್ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಮಾಡ್ಕೊಂಡು
ಒಂದಿಷ್ಟು ಅದು ಇದು ಏನೇನೋ ಮಾಡ್ಕೊಂಡು ನೋಡ್ಬೇಕು ರೀ, ಏನೋ ಒಂದು ಮಾಡ್ಬೇಕು ಒಟ್ಟಿನಲ್ಲಿ. ನೋಡೋಣ ಗುರು. ಸಾಕಲ್ವಾ ಗುರು ಮಾತಾಡಿದ್ದು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೊಡೀರಿ ಕಾಮೆಂಟು ಮಾಡ್ರಿ, ಲೈಕು. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.